ನಮಸ್ಕಾರ. ನಾವು ನರ್ಸರ್ ಕಮ್ಯುನಿಕೇಷನ್ ಪಾಲ್ ಇಂಪೇಟ್ ಪುಣೆ ವಿಕೆಎಸ್ಆರ್ ಟೀಮಿಂದ ನಾವು ಇಲ್ಲಿ ಬಟಗುರಿ ಗ್ರಾಮಕ್ಕೆ ಬಂದೀವಿ. ರೈತರಿಗೆ ಟಾನಿಕ್ ಕೊಟ್ಟಿದ್ದೀವಿ ನಾವು ನರ್ಸರ್ ಕಂಪ್ನಿದ. ಅವ್ರು ಯಾವ ಥರ ಯೂಸ್ ಮಾಡ್ಯಾರ ಅವ್ರ ಬಾಲ್ನ ಕೇಳ್ರಿ. ನಮಸ್ಕಾರ ರೈತ, ನಿಮ್ಮ ಹೆಸರೇನು? ಸಂಕಪ್ಪ ಹಕ್ಕಿ. ಸಂಕಪ್ಪ ಹಕ್ಕಿ. ನೀವು ಮೊದಲು ಹೆಂಗೆ ಯೂಸ್ ಮಾಡ್ತೀರಿ? ಈಗ ಹೆಂಗೆ ನಮ್ಮ ಟಾನಿಕ್ ಏನು ಉತ್ಪನ್ನ ಆಗೈತಿ ನಿಮ್ಗೆ? ನಿಮ್ಮ ಟಾನಿಕ್ ಚಲೋ ಐತಿ, ಇದರಂತ ಯೂಸ್ ಮಾಡಿ ಈಗ ಚಲೋ ಐತಿ. ಟಾನಿಕ್ ಈಗ ಖರ್ಚು ಸಾಕು ಕಮ್ಮಿ ಐತಿ. ಖರ್ಚು ಕಮ್ಮಿ ಬರ್ತೈತಿ. ಸರ್ಕಾರ ಗೊಬ್ಬರಕ್ಕೆ ಖರ್ಚು ಕಮ್ಮಿ ಬರ್ತೈತಿ. ಚಲೋ ಐತಿ, ಇಳುವರಿ ಚಲೋ ಐತಿ. ಮತ್ತು ನಿಮ್ಗೆ ಗಣಿಕೆ ಒಳಗೆ ಹೆಂಗೆ ಅನ್ಸತ್ರಿ? ಗಣಿಕೆ ಒಳಗೆ ಅಗದಿ ದಿಪ್ಪ ಆಕತಿ ಮತ್ತು ಉದ್ದು ಬರ್ತದೆ ಗಣಿಕೆ. ಚಲೋ ಬರ್ತದೆ. ಮತ್ತು ಮರಿ ಸಂಖ್ಯೆ ರೀ? ಮರಿ ಸಂಖ್ಯೆನೂ ಹೆಚ್ಚು ಬರ್ತದೆ. ಇದರಿಂದ ಕಮ್ಮಿ ಖರ್ಚಿನೊಳಗೆ ಅನುಕೂಲ ಐತಿ. ಈ ಗಣಿಕೆ ಎಟ್ಟದ ಅನ್ಸಲ್ರಿ? ಗಣಿಕೆ ಏನು ಸರ್ ಅನ್ಸ್ಕೊಂಡು 13 ಗಣಿಕೆ ಅದಾವ್ರಿ. ಈಗ 13-14 ಗಣಿಕೆ ರನ್ನಿಂಗ್ ಅದ ಸರ್? ಹಾಂ, ರನ್ನಿಂಗ್ ಅದ. ನೀವು ವರ್ಷ ಬೆಳಕಿದ ಈ ಬೆಳಗ್ಗೆ ಎಷ್ಟು ಫರಕ್ ಐತಿ ನಿಮಗೆ? ಈಗ ಏನಿಲ್ಲ ಅಂದ್ರೂ ಸರ್ಕಾರಿ ಗೊಬ್ಬರಕ್ಕೆ ಭಾಳ ಫರಕ್ ಬರುತ್ತೆ. ನೀವು ಹಚ್ಚಿಡ ನಿಮ್ಮ ಕಬ್ಬು ಆ ಕಬ್ಬಿಗೆ ಇದಕ್ಕೆ ಕಬ್ಬಿಗೆ ಆ ಕಬ್ಬಿಗೆ ಡಿಫ್ರೆನ್ಸ್ ಆಗತ್ತೆ. ಹಾಂ, ಚಲೋ ಐತಿ. ಕಬ್ಬು ಇಳುವರಿ ಚಲೋ ಐತಿ. ಭಾಳ 6-6 ತಿಂಗಳ ಕಬ್ರಿ ಇದು. ಮತ್ತೆ ಏನೈತಿ ಏನ್ರ ಈಗ 6 ತಿಂಗಳ ಕಬ್ಬು ಇಷ್ಟು ಗಣಿಕೆ ಏನಾರ ಹಿಂಗೇನು ಬೆಳೆದಾರ ಯಾರು ಅದಾರ ಪ್ಲಾಟ್ ರೀ? ಇಲ್ಲೇನು ಯಾವ ಬೆಳೆದಿಲ್ಲ. ಇಲ್ಲೇ ನಾವು ಇದ ಸಲ ಯೂಸ್ ಮಾಡಿವಿ. ಈಗ ನಿಮ್ದು ಎಲಿ ಒಳಗೆ ರೀ, ಎಲಿ ಒಳಗೆ ಏನು ಬದಲಾವಣೆ ಐತಿಲ್ರಿ? ಏನು ಬದಲಾವಣೆ ಚಲೋ ಐತಿ ಅದಕ್ಕೆ. ಈಗ ಸ್ಪ್ರೇ ಯಾವ ಮಾಡಿ ಹೇಳ್ರಿ ಸರ್? ಸ್ಪ್ರೇ ಯಾರು ಮಾಡಿಲ್ರಿ? ಹಾಂ, ಈಗ ಸ್ಪ್ರೇ ಮಾಡಿ ಬಿಚ್ಚ ಬೈನಟೆಣ್ಣ ಶೇತ ಸ್ಪ್ರೇ ಮಾಡ್ರಿ. ಸ್ಪ್ರೇ ಮಾಡಿ. ಮುಂದೆ ಬಡ್ಡಿಗೆ ಏನೇ ಬಿಟ್ರಿ? ಬಡ್ಡಿಗೆ ರೀ NPK ಸ್ಟಿಮ್ ಬಿಚ್ಚ ಶೇತ ಬಡ್ಡಿ ಬಿಟ್ರಿ. ಬಡ್ಡಿ ಬಿಟ್ಟು 2 ಸಲ ಬಿಟ್ಟಿವಿ. ಮತ್ತೆ ಬಡ್ಡಿ ಅಂದ್ರೆ ನಮಗೆ ಏನೇನು ಉತ್ಪನ್ನ ಆಗೈತ್ರಿ? ಒಗದಿ ದಿಪ್ ಸೈಜ್ ಬರುತ್ತೆ. ಕೊಳೆ ಸೈಜ್ ದಿಪ್ ಬರುತ್ತೆ. ಮತ್ತು ಭೂಮಿ ನಿಮ್ಗೆ ಮಿದು ಆಗೈತ್ರಿ? ಭೂಮಿ ಪೂರ ಮಿದು ಆಕತ್ತೆ. ಅದ್ರಾಗ ಚಲೋ ಐತಿ. ಅಡ್ಡಿಲ್ಲ ನಾವು. ಈಗ ನಮ್ಮ ಸೀನಿಯರ್ ಆಫೀಸರ್ ಒಂದು ವಿಕೆ ಸರ್ ಅಂತಾರೆ, ಅವರಿಂದ ನಿಮ್ಮ ಕಡೆ ಒಂದು ಸಲಹೆ ಕೇಳ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ಈಗ ಔಷಧ ಉಪಯೋಗ ಮಾಡಕ್ಕೆ ಎಷ್ಟು ತಿಂಗಳಾಯ್ತು ಸರ್ ನೀವು ಇದನ್ನ? ಈಗ ನಾವು ಎಷ್ಟಪ್ಪ ಅಂದ್ರೆ 6 ತಿಂಗಳಾಯ್ತು ನೋಡ್ರಿ. 6 ತಿಂಗಳಾಯ್ತು. 6 ತಿಂಗಳದಾಗ ನೀವು ಇದನ್ನ ಎಷ್ಟು ಸಲ ಡೋಸ್ ನೀರಾಗಿ ಬಿಟ್ರಿ ಇದಕ್ಕೆ ರೀ ಬಡ್ಡಿಗೆ? 2 ಸಲ ಡೋಸ್ ಬಿಟ್ಟಿವ್ರಿ. ಒಂದ್ ಸಲ ಸ್ಪ್ರೇ ಮಾಡಿವಿ. ಒಂದ ಸಲ ಸ್ಪ್ರೇ ಮಾಡ್ರಿ, 2 ಸಲ ನೀರಾಗಿ ಬಿಟ್ರಿ. ಅದ್ರ ನೀವು ಕೊಡು ಗೊಬ್ಬರ ಪ್ರಮಾಣ ಒಳಗೆ ಕಡಿಮೆ ಮಾಡ್ರಿ ಇದ್ರೊಳಗೆ? ಕಡಿಮೆ ಮಾಡಿ ಅರ್ಧಕ್ಕರ್ಧ ಕಡಿಮೆ ಮಾಡಿ. ಅರ್ಧಕ್ಕರ್ಧ ಕಡಿಮೆ ಮಾಡ್ರಿ. ಆದ್ರೂ ನಿಮಗೆ ವರ್ಷ ಬೆಳಕಿಂತಲೂ ಈ ಸಲ ಇಂಪ್ರೂವ್ಮೆಂಟ್ ಜಾಸ್ತಿ ಬಂದೈತಿ. ಗಣಿಕೆ ಒಳಗೂ ಹಿಗ್ಗದ್ರಿ ಕಬ್ಬ, ಗಣಿಕಿನ ಪಿಂಡ್ ಅದ ರೀ. ಆಮ್ಯಾಗ ಇದ್ರ ಆಕಾರ ನೋಡಿದ್ರೆ ನಿಮ್ಗೆ ವರ್ಷ ಬೆಳೆಯೋದಕ್ಕಿಂತ ಒಂದು 15 ಟನ್ ಹೆಚ್ಚಿಗೆ ಬರ್ತೈತ್ರಿ ಇದ್ರೊಳಗೆ. 100 ಚಲೋ ಅನ್ಸೈತ್ರಿ. ಒಟ್ಟು ಇಳುವರಿ ಒಳಗೆ 10-15 ಟನ್ ಹೆಚ್ಚಿಗೆ ಆಗತ್ತೆ. ಯಾಕಂದ್ರೆ ವರ್ಷ ಕಬ್ಬು ಬೆಳೆಸ್ತೀವಲ್ಲ, 100 ಒಂದು 10-15 ಟನ್ ಹೆಚ್ಚು ಬರೋದು ನಮ್ಗೆ ಅನಿಸಿಕೆ ಐತಿ. ಇದೇ ತರ ನೀವು ಅಣಕರ ಬಳಸಿದ್ರಿ, ನಿಮ್ಗೆ ಚಲೋ ಅನಿಸ್ತು. ಇದನ್ನ 4 ಮಂದಿಗೆ ಹೇಳಿ ಅವರು ಉಳಿತಾಯ ಮಾಡ್ಕೊಳ್ಳಿ, ಲಾಭಾಂಶ ತಗೊಳ್ಳಿ, ಭೂಮಿ ಫಲವತ್ತೆ ಮಾಡ್ಲತ್ತೀರಿ ನೀವು ಹೇಳ್ತೀರಿ? ಹೇಳ್ತೀವಲ್ರಿ, ರೈತರಿಗೆ ಹೇಳ್ತೀವಲ್ರಿ. ಅಲ್ಲಿ ರೈತರು ಎಲ್ಲ ಒಂದಪ್ಪ ಅಂತ ಇಳುವರಿ ಬಂದ್ರೆ ಚಲೋ ಅಲ್ರಿ. ಅದಕ್ಕೇನೈತಿ, ಒಬ್ಬರಿಗೊಬ್ಬರು ಹೇಳ್ಕೊತ ಮಾಡ್ಬೇಕಾಗಿದೆ. ಹೇಳ್ಬೇಕ್ರಿ. ಹಂಗೈತ್ರಿ ರೈತರಿ ಅಂದ್ರೆ ಎಲ್ಲ ಮತ್ತೆ ಖರ್ಚು ಕಮ್ಮಿ ಮಾಡ್ಬೇಕಲ್ರಿ ನಾವು. ಅಂದ್ರೆ ಇದ್ರ ಉದ್ದೇಶ ಏನ್ರಿ? ಸಾವಯವ ಬಳಸಿ ಭೂತಾಯಿ ಉಳಿಸಿ ಅಂತೇಳಿ ಒಂದು ಇದನ್ನ ನಾವು ಇಡೀ ಊರನ್ನ ಏನ್ ಮಾಡೋದೈತ್ರಿ, ಬಟಕುರ್ಕಿ ಗ್ರಾಮ ಪೂರ ಸಾವಯವ ಪದ್ಧತಿ ಒಳಗೆ ತರುವಂತ ಕೆಲಸ ಮಾಡ್ಬೇಕು. ನಾವು ನೀವು ಕೂಡಿ ಕೈ ಜೋಡಿಸೋಣ್ರಿ. 100% ಎಲ್ಲ ಸಾವಯವ ಭೂಮಿಯಾಗಿ ಪರಿವರ್ತನೆ ಮಾಡೋಣ್ರಿ. ಅದೇ ತರ ಹೇಳಿ ನಿಮ್ಮ ಕಡೆಯಿಂದ ಏನ್ರ ರೈತರಿಗೆ ಹೇಳುವಂತ 2 ಮಾತ್ರಿ ಹೇಳ್ತೀವ್ರಿ. ಅದೇನಿಲ್ಲ, ಚಲೋ ಐತ್ರಿ. ರೈತರಿಗೆ ಅಗದಿ ಚಲೋ ಬೆಳೆ ಚಲೋ ಬರತ್ರಿ. ಉಪಯೋಗ ಮಾಡತ್ ಹೇಳ್ತೀರಿ ನೀವು? ಹೇಳ್ತೀವ್ರಿ. ಅದಕ್ಕೇನೈತ್ರಿ. ಧನ್ಯವಾದಗಳು ಸರ್. ನಮಸ್ಕಾರ.